ಇನ್ನೊಂದೇನು ವಿಷಯ ಅಂದರೆ ನಮ್ಮ ಅಮ್ಮಗೆ ಹುಷಾರಿಲ್ಲ ಈ ಕಾಲು ನಮ್ಮ ಬೆಕ್ಕು ಎಂತ ಚೆನ್ನಾಗಿ ಮನೆ ಕಂಡಿದ್ದು ಗೊತ್ತಾಗೈತೆ ತಡ್ರಿ ನೋಡಿ ತೋರಿಸ್ ಗೈಸ್ ನಮ್ಮ ಜುಮ್ಮಿ ಅವಕ್ಕೆಲ್ಲ ಊಟ ಹಾಕ್ತೀವಿ ನನಗೆ ಹಾಕಲ್ಲ ಅಂತ ಕೇಳ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಗೈಸ್ ಈಗ ಏನು ವಿಷಯ ಅಂದರೆ ನಮ್ಮ ಜುಮ್ಮಿ ಮನೆ ಕಂಡವನಿಲ್ಲ ಈಗ ರೋಸ್ಬೇಕು ಅದಕ್ಕೆ ವಾಟ್ರ್ ಕ್ಯಾನ್ ತಗೊಂಡಿದ್ದೀನಿ. ಈಗ ವಾಟ್ರ್ ಕ್ಯಾನ್ ತಗೊಂಡು ಈಗ ರೋಸ್ ಅಂಬರಿ ಕತ್ಲೆ ಬಿಟ್ಟೈತಿ. ಈಗ ವಿಡಿಯೋ ಮಾಡ್ತಾಯಿದ್ದೀನಿ. ವಿಡಿಯೋ ಮಾಡೋಕ್ಕಾಗಿರಲಿಲ್ಲ ಯಾಕಂದ್ರೆ ಸ್ವಲ್ಪ ತಲೆನೋವು, ಅದಕ್ಕೆ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಈಗ ಮಾಡ್ತಾಯಿದ್ದೀನಿ ಕತ್ಲೆದಾಗ. ಈಗ ಸ್ವಲ್ಪ ಹುಷಾರಾದೆ. ಈಗ ನಮ್ಮ ಜುಮ್ಮಿ ಅಯ್ಯಸ್ತಾಯಿದ್ದೀನಿ. ಈಗ ನೋಡಿ ಗೊರ್ರ ಅಂತ ನಾನು ವಾಟ್ರ್ ಕ್ಯಾನ್ ಎಸೆಯೋಕ್ಕೆ ಗೈಸ್ ಹಂಗೆ ನಾನು ಕುಕ್ಕರ್ ಸೋಫಾ ಸೆಟ್ ಮೇಲೆ ಹೊಡೆದ್ರೆ ಕಿರ್ಗಂಡ ನೋಡ್ತಾನೆ ಹಂಗೆ ಹೊಡಿತಾನಲ್ಲ ಅಂತ ದಳೆ ಮ್ಯಾಕಿ ತಾಯಿನ ಹಾಕಿ ಸಿಮೆಂಟ್ ಎಲ್ಲರೂ ಬೆಂಕಿ ಕೊಡ್ತಿಲ್ಲ ನನ್ನ ಮಗನ. ನೀವು ಎಷ್ಟು ಜನ ಕೊಟ್ಟಿದ್ದೆ ನೀನು? ತಾಯಿನ ಹಾಕಿ ಇದ್ದಾಳ ಇದ್ದಾಳೆ ಮ್ಯಾಕಿ ಅಡೆಲ್ಲ ಬಿಡುವಲ್ಲಿ ಮನೆ ಕಾಲು ಹೊಡಿತೀನಿ ಕುಯ್ಸ್ ನೋಡಿ ಹೊಡಿತೀನಿ ಅಂತ ಹೆಂಗತ್ತಾನೆ. ಡಬ್ಬು ಅವಂದೇ ಮನೆ ಕಾಣೋದು, ಬೆಡ್ರೂಮ್ ಅವಂದೇ, ಅದೇ ಗೈಸ್ ಒಂದು ನೋಡಿ ಎಷ್ಟು ಚೆನ್ನಾಗೈತೆ. ಮುರಿದಾಕ್ಯಾನೆ ಗೈಸ್, ಅದು ಚೆನ್ನಾಗಿತ್ತು. ಅದು ಮನೆ ಕಂಡು ಅರಳಿಗೆಲ್ಲ ಮುರಿದಾಕಿಬಿಟ್ಟಾನೆ ಅವೆಲ್ಲ. ತೀಕನೂ ಹಿಡಿಯಲ್ಲ ಗೈಸ್ ಅಷ್ಟಪ್ಪ. ಏನು ತಂದಾಗ ಇಷ್ಟು ಪುಟಾಣಿ ಇದ್ದಂಗಿದ್ದ. ತಂದು ಸೈಕಲ್ ಮೇಲೆ ಕುಣಿಸ್ಕೊಂಬಂದಿದ್ದೆ. ಈಗ ಒಳ್ಳೆ ಎಮ್ಮಿದ್ದಂಗೆ ಏನು ನಿದ್ದೆ ಬಂದ್ಬಿಡ್ತವನ ಗೈಸ್. ಅಲ್ಲೇ ಮೂಗಲ್ಲಿ ಗೊಣ್ಣೆ ಇರ್ತೈತೆ ನೋಡಿ, ಚೂರು. ನಾನು ಏನಾರು ಹೊಡೆಯೋದು ಪ್ರಯತ್ನ ಮಾಡ್ಬಿಟ್ರೆ ಈಗ ಗೊರ್ರ ಅಂತ ಎದ್ಬಿಡ್ತೀನಿ. ಅನ್ನೋದು ಕಡಿಯಲ್ಲ, ಸುಮ್ಮನೆ ಗೊರ್ರ ಅಂತ ಎದೊಳೋದು. ಕೊಚ್ತೀನಿ ಬೈರ್ಲಿ ಹೊಡಿಬೇಡ ನನಗೆ ಅಂತ. ಈಗ ಗೈಸ್ ನೋಡಿ ನಮ್ಮ ಅಮ್ಮಗೆ ಹುಷಾರಿಲ್ಲ, ಕೈಗೆ ಡ್ರಿಪ್ಸ್ ಹಾಕ್ಯಾರೆ. ಕುಯ್ಕೊಂಬಂದಿರೋದು ಸ್ವಲ್ಪ ಪರವಾಗಿಲ್ಲ, ಹುಷಾರಾಯಿತು. ಈಗ ಯಾಕೋ ತೋರಿಸಿದ್ಕೆ ನ್ಯೂಟ್ರಲ್ಲಿ ಸುಪ್ರೀಮ್ ಈಗ ಹೊಸ್ದಾಗಿ ಓಪನ್ ಐತಿ. ಅಲ್ಲಿ ತೋರಿಸಿದ್ಕೆ ಕಿವ ಐತಿ ಅಂತೇಳಿ ಇಂಜೆಕ್ಷನ್ ತಗೊಂಡ್ರಿಂದ ಹಾಕ್ಯಾರಂತ ಗೈಸ್. ನೋಡಿ ನಮ್ಮ ಅಮ್ಮ ಖುಷಿಯಾಗಿ ಇಲ್ಲಿ ಸಪ್ಕಾಯ್ಬಿಟ್ಟೈತಿ. ಕಿವ ಐತಿ ಕಾಲು ಅಂತ ಗೈಸ್. ನಾನು ನನ್ನ ಕಾಲಿಗೆ ತೋರಿಸ್ತೀನಿ ಗೈಸ್. ಇಲ್ಲಿಂದ ಹಿಡ್ದು ಇಲ್ಲಿಂದ ತಗೊಂಡು ನಾರಾಕ್ ಕುಯ್ಕೊಂಬಿಟ್ಟೈತೆ. ಎಂಥದ್ದು ಗರಿ ಅದು ಗರಿನ ಗೈಸ್. ನಡ್ಕೊಂಡು ಹೋಗ್ಬೇಕಾರೆ ತಾಡ್ತಾರೆ ನೀರು ತಿರ್ಸೋಣ ಅಂತ ಹೋಗ್ಬೇಕಾರೆ ಚಪ್ಪಲಿ ಒಳಗಾಸಿ ಹಿಂಗೆ ಇಟ್ಕೊಂಬಿಟ್ಟೈತೆ. ಹಿಂಗೆ ಒದ್ರಕ್ಕೋ ಹೆಂಗೆ ಕುಯ್ಕೊಂಬಿಟ್ಟೈತೆ ಗೈಸ್. ಇಷ್ಟದ್ದ ಇಲ್ಲಿಂದ ಹಿಡ್ದು ಫೋಟೋ ಐತೆ ಗಾಯ್ಸ್, ಹಾಕ್ತೀನದ. ಇಲ್ಲಿಂದ ತಗ ಕುಯ್ಕೊಂಬಿಟ್ಟೈತಿ. ಹುಷಾರಾಯ್ತು ಈಗ ಸ್ವಲ್ಪ. ಈಗ ಯಾಕೆ ಜಾಸ್ತಿ ಐತೆ, ಅದಕ್ಕೆ ಕೈ ಡ್ರಿಪ್ಸ್ ಹಾಕಿ ನೋಡಿ. ದಿನ ಬೆಳಗ್ಗೆ ಸಾಯಂಕಾಲ ಹೋಗ್ಬೇಕು ಇಂಜೆಕ್ಷನ್ ಕೊಡ್ಸ್ಕೊಳಕ್ಕೆ. ಮಾತ್ರೆ ಎಲ್ಲ ಇವೇ ಮಾತ್ರೆ ಇಷ್ಟು ಮಾತ್ರ ನುಂಗ್ಬೇಕು. ಇವೆಲ್ಲ ಮಾತ್ರೆನೇ. ನೋವಿಗವೆಲ್ಲ ನೋವು ಗ್ಯಾಸ್ಟ್ರಿಕ್ ಬೇರೆ ಆಯ್ತಂತ ಗೈಸ್. ನೋವು ಗ್ಯಾಸ್ಟ್ರಿಕ್ಕು ಎಲ್ಲದೂ ಮಾತ್ರೆಗೆ ಸೇವು. ಕಾಲು ಗಾಯ ಮಾಡ್ಕೊಂಬಂದೈತಿ ಕಾಲು. ಕಾಲು ಗಾಯ ಮಾಡ್ಕೊಂಡಿದ್ದೀವಿ. ಏನಾಗಲು ಹುಷಾರಾಗತ್ತೆ ಗೈಸ್. 3 ಇಂಜೆಕ್ಷನ್ ತಗೊಳ್ರಿ ಅಂತ ಹೇಳೋದಂತೆ. 3 ಎಷ್ಟು 6 ಒಂದು ದಿನಕ್ಕೆ 6 ಅಂತ ಗೈಸ್. 3 ದಿವ್ಸ ನಾಮಕಂತೀವಿ. 3 ದಿವ್ಸ ತಗೊಂಡ್ರೆ ಹುಷಾರಾಗುತ್ತೆ ಅಂತ ಹೇಳೋರು. ನೋಡೋಣ ಗೈಸ್, ಹುಷಾರಲ್ಲ ಅಂದರೆ ದೊಡ್ಡ ಆಸ್ಪತ್ರೆಗೆ ತೋರಿಸ್ಬೇಕು. ಇದು ದೊಡ್ಡದೇ, ಚಿಕ್ಕಂತ ಏನಲ್ಲ. ಇನ್ನೂ ಬೇರೆ ದೊಡ್ಡ ಆಸ್ಪತ್ರೆಗೆ ತೋರಿಸ್ಬೇಕು ಹುಷಾರಾಗಲಿಲ್ಲ ಅಂದರೆ. ಇದೀಗಲೇ ಹಾಕಿರೋದು ಸಲ ಬರೀ ಕೈ ನರಕಿ ಕೊಟ್ಬಿಡೋರು. ಯಾಕೆ ಈ ಸಲ ಈ ಥರ ಹಾಕ್ಯಾರಿ ಟ್ರಿಪ್ಸ. ನೋತೈತಂತ ಅದು ಚಿಕ್ಕಪಟ್ಟಿಗೆ ನೋತೈತೆ ಅಂತ. ಇನ್ನೊಂದೇನು ವಿಷಯ ಅಂದರೆ ನಮ್ಮ ಅಮ್ಮಗೆ ಹುಷಾರಿಲ್ಲ, ಈ ಕಾಲು ಹಿಂಗಾಯ್ತವ. ಅಡುಗೆ ಪಡಿಗೆ ಏನೂ ಮಾಡೋಕ್ಕಾಗಲ್ಲ. ಅದಕ್ಕೆ ನಮ್ಮ ಅಕ್ಕ ಬಿಟ್ಬಿಟ್ಟೈತೆ ನೋಡಿ. ಅದು ಮಾಡ್ತಾವಳು ಒಳಗಲ್ಲಿ ನೋಡಿ ಕಾಣ್ತಾ ಹೆಂಗೆ ತೋರಿಸ್ತೀನಿ ನೋಡಿ. ಒಳಗೆ ಮಾಡ್ತಾವಳೆ. ಹೊತ್ತು ಬಸ್ಸಾರು ಮಾಡಿದ್ದು ಚೆನ್ನಾಗೇ ಇರಲಿಲ್ಲ. ಬರೀ ನೀರು ಮಾತ್ರ ಇತ್ತು ಗೈಸ್, ಉಪ್ಪು ಹುಳಿ ಖಾರ ಏನೂ ಇರಲಿಲ್ಲ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ನ ಜನ್ಮಕ್ಕೆ ಹೋಗೋ. ಒಂದೊಂದು ಚೆನ್ನಾಗಿ ಮಾಡ್ತಾಳೆ, ಒಂದೊಂದು ಮಾಡೋಕ್ಕೆ ಬರಲ್ಲ. ನಮ್ಮ ಅಮ್ಮ ಯಾರೇ ಚೆನ್ನಾಗಿ ಮಾಡೋದು ಗೈಸ್. ಈಗ ಏನೋ ಮಾಡೋಕ್ಕಲ್ಲ, ಅದನ್ನು ತಿನ್ಬೇಕು.
ಈಗೇನೋ ಉಪ್ಪಿಟ್ಟೇನೋ ಮಾಡ್ತಾವೆ, ಉಪ್ಪಿಟ್ಟು ತಿನ್ಬೇಕು ಗೈಸ್. ಈಗ ಹೆಂಗಿರುತ್ತೆ ಅದು ಗೊತ್ತಿಲ್ಲ, ತೋರಿಸ್ತೀನಿ ಮಾಡಿದ್ರೆ ಹೆಂಗಿರುತ್ತೆ ಅಂತ. ಗೈಸ್ ನಮ್ಮ ಅಕ್ಕ ಉಪ್ಪಿಟ್ಟು ಮಾಡೋಳು ಈಗ. ನಮ್ಮ ಅಮ್ಮಂಗೆ ಹುಷಾರಿಲ್ಲ ಅಂತ ನಮ್ಮ ಅಮ್ಮ ಇಲ್ಲೇ ಕುತ್ಕೊಂಡೈತಿ. ಗೈಸ್ ನೋಡಿ ಉಪ್ಪಿಟ್ಟು ಮಾಡಾಳೆ. ಏನೋ ಸಖತ್ತ ಕಾಣ್ತೈತಪ್ಪ, ಏನೋ ಚೆನ್ನಾಗಿರ್ಬೋದು ಅನ್ಕೊಂಡಿದೀನಿ. ತಿನ್ಬೇಕು ಗೈಸ್. ಅಲ್ಲೇ ಟೈಮ್ ಅಲ್ಲ ಒಂದು 8:15 ಹಾಕ್ ಬಂದೈತೆ ಗೈಸ್. ತಿನ್ಬೇಕು 8:15 ಸಾರಿ 7:45 ಇರ್ಬೇಕು ಗೈಸ್. ಆಚೆ ಧಾರಾವಾಹಿ ಬರ್ತೈತಿ ಅಂದ್ರೆ 7:45 ಇರ್ಬೋದು. ಅಲ್ಲೇ ಸ್ಟಾರ್ಟ್ ಆಗ ಒಂದು 1/4 ಗಂಟೆ ಆಯ್ತವ. ಆಯ್ತು ಗೈಸ್, ಮಿಸ್ ಆಯ್ತು ಟೈಮ್. ಉಪ್ಪಿಟ್ಟು ಟೇಸ್ಟ್ ಮಾಡೋದು ಯಾಕಂದ್ರೆ ನಮ್ಮ ಅಮ್ಮ ಆಗ್ತೈತೆ ತಟ್ಟೆ ಒಳಗೆ. ಈಗ ಗೈಸ್ ಹಂಗೆ ನಾವು ಜೊತೆಲಿ ಉಪ್ಪಿನಕಾಯಿ ನೆಂಚ್ಕೊಳಲ್ಲ, ಉಪ್ಪಿಟ್ಟಿಗೆ ನಾವು ಜೊತೆ ಮೊಸರು ನೆಂಚ್ಕೊಂಡು ತಿಂತೀವಿ ಗೈಸ್. ಗೈಸ್ ನಮ್ಮಲ್ಲಿ ಕೋಳಿ ಎಷ್ಟು ನೋಡಿ ಗೈಸ್. ಈಗ ನಮ್ಗೆ ಬಿಡ್ತೈತಿ ಚಂತರವೇ ಮಸ್ತಾಗಿ. ಈಗ ಮೇವು ಹಾಕ್ತೀನಿ, ಬಾ ಮೇವು ತಗೊಂಡ್ವಾ. ಇಲ್ಲಿ ಮೇವು ಹಾಕ್ತೀನಿ ನೋಡಿ ಗೈಸ್. ಈಗ ಹೆಂಗೆ ತಿಂತೀವಿ, ಮಣ್ಕೊಂಡು ಹಾಕಿ ತಿಂತೇವೆ. ಮೇವು ಹಾಕಿರಿ ಮುಂದಕ್ಕೆ ಹಾಕೋಬೇಡ ಅಂದರೆ ಹಂಗೆ ಹಾಕಕ್ಕೆ ಇಷ್ಟ ಗೈಸ್. ಏನೇನು ಹಾಕ್ತೀನಿ ಅಂದರೆ ನೋಡಿ ಜೋಳ, ಆಮೇಲೆ ಹೊಡಿಲಿ ರಾಗಿ ಗೈಸ್. ರಾಗಿನೂ ಹಾಕ್ತೀವಿ. ಬಾ 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 ಗೈಸ್ ಹೆಂಗೆ ಬರ್ತವೆ. ಬಾ 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 ಹೆಂಗೆ ತಿಂತವೆ. ಚಿಕ್ಕವು ತಿಂತವೆ ಒಂದೊಂದೇ. ನಮ್ಮಲ್ಲೇನು ಹಾಕ್ಸ್ಕೊಂಬರೋದು ಪುಡಿ ಏನು ಮಾಡಿಸ್ಕೊಂಬರೋದು ಪುಡಿ ಏನು ಈ ಥರ ಹಿಂಗೆ ಒಂದೊಂದೇ ತಿಂದ್ಬಿಡ್ತಾವೆ. ಅದೆಲ್ಲ ಒಂದೊಂದು ಬರೋದೇ ಅಲ್ಲ ತಿನ್ನೋಕ್ಕೆ, ಇದ್ರಕಂಡು ಕುಗ್ತೇವೆ ಅಂತ. ಚಿನ್ನ ಇದ್ದು ಅಷ್ಟು ಮಾರಿ ಹೋದ ಅಂತ ಇಷ್ಟ. ನಿಮಗೆ ಇಷ್ಟ ಇದೆ ಗೈಸ್. ತಿನ್ನಕ್ಕೆ ಒಂದು 4-5 ಮೊಟ್ಟೆ ಇರ್ತವೆ. ಗೈಸ್ ಇದು ನಾಟಿಕೋಳಿ ಕೆಜಿ ಎಷ್ಟು ಅಂದರೆ ಕೆಜಿ 500 ರೂಪಾಯಿ. ಅವ್ರ ಕೆಜಿ ಅಲ್ಲ ಎಷ್ಟು ಅಲ್ಲ ಕೋಳಿ. ನಮ್ಮ ಅಮ್ಮ ಇದು ಜೋಳ ಅನ್ಕೊಂಡೈತಿ. ಎಷ್ಟು ಕೆಜಿ 500 ರೂಪಾಯಿ ಕೆಜಿ. ಬಾ ಬಾ ನಾನು ಹಾಕೋದು ಬಿಟ್ಟು ಕಲ್ಲೋಡೋದು ಅಲ್ಲೇನು ಹಾಕಿರು ಅಂತ. ಬಾ 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 ಗೈಸ್ ನೋಡಿ ಹೇಳಿದ್ರೆ ರಾಗಿ ನೋಡಿ ಗೈಸ್. ರಾಗಿನೂ ತಿಂತೇವೆ. ಶಾಟೇನೆ ಜಾಸ್ತಿ ಇರೋದು, ಹುಂಚ ಕಮ್ಮಿ ಅವ, ಶಾಟೇನೆ ಜಾಸ್ತಿ ಇರೋದು. ಮಸ್ತಾಗವೆ ಗೈಸ್. ಸಣ್ಣ ಪಿಳ್ಳೆ ಇಲ್ಲ, ಇನ್ನು ಪಿಳ್ಳೆ ಮಾಡೋಕ್ಕೆ ಈಗ ಕುಣ್ಸೈತಿ ಗೈಸ್. ಅಲ್ಲಿ ಅಲ್ಲ ಪಿಳ್ಳೆ ಎಲ್ಲ ತೋರಿಸ್ತೀನಿ ಹೆಂಗಾಯ್ತವೆ ಪಿಳ್ಳೆ ಅಂತ ಗೈಸ್. ಅವು ಇಕ್ಕಿ ಪಿಳ್ಳೆ ಹಾಕಿ 20 ದಿವ್ಸ ಬೇಕವ. 20 ದಿವ್ಸ ಬೇಕವ ಮರಿ ಹಾಕಕ್ಕೆ ಗೈಸ್. ಇಷ್ಟು ಪೂರ್ತಿ ಎಲ್ಲ ಹಾಕ್ತೀನಿ ಈಗ. 20 ದಿವ್ಸ ಬೇಕಾ ಗೈಸ್? 20 ದಿವ್ಸ ಬೇಕಂತ 20 ದಿವ್ಸ ಮೇಲೆ ನೋಡಿ ರಾಗಿಕ್ಕೆಲ್ಲ ಧೂಳೆಲ್ಲ ಮಟ್ಟದ್ಮೇಕೆಲ್ಲ ಬಂತು ಗೈಸ್. ನೋಡಿ ರಾಗಿ ಅಷ್ಟೊಂದು ತಿನ್ನಲ್ಲ. ಸಾಯಂಕಾಲದ ಇಲ್ಲಿರೋವೆಲ್ಲ ಖಾಲಿ ಮಾಡಾಕ್ತೇವೆ ರಾಗಿ ಗೈಸ್. ಇದೇ ನಮ್ಮ ಕೋಳಿ ಮನೆ ನೋಡಿ ಹೆಂಗೈತೆ ಗೈಸ್. ಈ ಕಡೆ ಸ್ಟೆಪ್ ಐತೆ, ಆ ಕಡೆ 2 ಸ್ಟೆಪ್ ಐತೆ, ಮೇಲೆ 4 ಸ್ಟೆಪ್ ಐತೆ. ಈ ಕಡೆ 2 ಆ ಕಡೆ 2. ಅದು ಮ್ಯಾಲೆ ಓಪನ್ ಬಿಟ್ಟಾರೆ ಹಿಂಗೆ ಆರ್ಚ್ ಐತಲ್ಲ ಅಲ್ಲಿ ಮೇಲೆ. ಈ ಕಡೆಯಿಂದ ಆ ಕಡೆಗೆ ಹೋಗ್ಬೋದು, ಆ ಕಡೆಯಿಂದ ಈ ಕಡೆಗೆ ಬರ್ಬೋದು ಗೈಸ್. ಕೋಳಿ ಹಂಗೆ ನೋಡ್ರಿ. ಕೆಳಗಡೆ ಮಾತ್ರ ಈ ಕಡೆ ಇದು ಮುಚ್ಚಾರಿದ, ಇದೇನು ಆ ಕಡೆ ಈ ಕಡೆಗೆ ಹೋಗಂಗಿಲ್ಲ. ಸಿಂಗಲ್ ಅವ ಗೈಸ್. ಇವು ಸಿಂಗಲ್ ಐತಿ. ಅವು ಮ್ಯಾಲಿರೋ ಮಾತ್ರ ಮ್ಯಾಲೆ ಓಪನ್ ಐತಿ. ಆ ಕಡೆಗೆ ಹೋಗ್ಬೋದು, ಈ ಕಡೆಗೆ ಬರ್ಬೋದು. ಹಂಗೆ ನೋಡಿ ಹಂಗೈತೆ ಗೈಸ್. ಎಲ್ಲ ಸೇರೊಂದು 30-40 ಇರ್ಬೋದು. ಎಲ್ಲ ಹೊಸ್ತು ಆ ಕಡೆಗೆಲ್ಲ ಮೇಕ್ ಹೋಗ್ಬಿಟ್ಟೆ ಗೈಸ್. ನಮ್ಮ ಜುಮ್ಮಿ ಅವಕ್ಕೆಲ್ಲ ಊಟ ಹಾಕ್ತೀವಿ, ನನಗೆ ಹಾಕಲ್ಲ ಅಂತ ಕೇಳಕ್ಕೆ ಬಂದ ನೋಡಿ ಗೈಸ್. ಏನು ಸಮಾಚಾರ ಜಿಮ್ಮಿ ಹೇಳಲ್ಲ ಏನಾರ? ಏಯ್ ಇಲ್ಲಿ ನೋಡಿಲಿ, ಏನು ಸಮಾಚಾರ? ನೀವು ಇಷ್ಟೊಂದು ಸ್ಲಿಮ್ ಆಗಿದ್ದೀರಲ್ಲ, ಅಲ್ಲ ಜಿಮ್ಗೆ ಹೋಗಿ ಬಾಡಿ ಮಾಡಿದಿರಲ್ಲ, ಹೆಂಗೆ ಮಾಡ್ತೀರ ಜಿಮ್? ನಮ್ಮಂಚೂರು ಹೇಳ್ತೀರ? ಸ್ವಲ್ಪ ದಪ್ಪಿದ್ದೀವಿ ಸಂಗಬೇಕು. ಏನು ರೊಟೀನ್ ಫಾಲೋ ಮಾಡ್ತೀರಾ?
ದಿನ ತಿರುಗ್ತೀರವ ನಾಯಿ ತಿರಂಗೆ ಅಲ್ಲಿ ತಿಂದು ಬಂದು ತಿರಂಗಿದೆಯಾ ಅಲ್ಲೇ ಒಳಗೆ ಒರ್ಸ್ಕೊಂತಿದ್ಯಾ ಅಲ್ಲಿ ಮೆತ್ತಗೆ ಏನೋ ಗಾಯ ಮಾಡ್ಕೊಂಬಂದಿದೆಯಲ್ಲ. ಆಯಳು ಈ ಕಡೆ ಬಾ. ನೋಡು ಕ್ಯಾಮ್ರಾ ನೋಡಲ್ಲಿ ಕ್ಯಾಮ್ರಾ ನೋಡು ನೋಡೋದು ನೋಡಿ ತಿಕ್ಕಕ್ಕೆ ಏನೋ ಕಡ್ಸ್ಕೊಂಬಂದ ನೋಡಿ ಕೆಂಪಾಯ್ತಲ್ಲಿ ಬಾಲ ನೋಡಿ ಕಟ್ಟಾಯ್ತಿಲ್ಲಿ ನೋಡಿ ಏನೋ ಮೂಸ್ ನೋಡ್ಕೊಂತಾನೆ. ಬಿಡಲ್ಲ ಏನು ಮಾಡಿಲ್ಲ ಗೈಸ್. ನಮ್ಮ ಜುಮ್ಮಿ ಕೋಳಿ ಮಾತ್ರ ಏನು ತಿನ್ನಲ್ಲ ಗೈಸ್, ಅಂತ ಬುದ್ಧಿ ಕಲ್ತಾನೆ. ಯಾವಾರ ಕೋಳಿನ ಓಡಿಸಾಡ್ತಿದ್ರು ಬಿಡಲ್ಲ ಗೈಸ್. ಯಾರ್ದಾರ ಮನೆಯಾರ ಅಲ್ಲಿ ಕೋಳಿ ನಮ್ಮ ಮನೆ ಅಂತಲ್ಲ, ಯಾರ ಮನೆಯವರಲ್ಲೂ ಬೇಕಾದ್ರೆ ಕಚ್ತೀನಿ ಹೋಗಿ. ನಾಯಿ ಯಾವಾರ ಕೋಳಿ ಓಡಿಸಾಡ್ತಿದ್ರು. ನಮ್ಮ ಮನೆದಂತೂ ಬಿಡು ಗೈಸ್, ಇಲ್ಲೇ ಮನೆ ಇರ್ತಾನೆ. ಏನಾರು ನಾಯಿ ಕೋಳಿ ಕೊಕ್ಕೋ ಅಂತ ಹೊರ್ಸ್ಕೊಂಡ್ರೆ ಮುಗೀತು, ಓಡ್ ಬಂದು ನೋಡ್ತಾನೆ ಯಾವ್ದಾರ ನಾಯಿ. ಗೈಸ್ ಅದೇನು ಗೊತ್ತಾ ಇದು, ಅದು ಸುಮ್ಮನೆ ನಿಧಾನಕ್ಕೆ ಹೋದ್ರೆ ಏನೂ ಕಚ್ಚಲ್ಲ. ಅದು ಏನಾರು ಓಡೋ ತಪ್ಪಿ ಅಂದ್ರೆ ಓಡಿಸ್ಕೊಂಡು ಹೋಗಿ ತಡೆ ಕಚ್ಚಿಬಿಡುತ್ತೆ ಗೈಸ್. ಇಲ್ಲಿ ಮನೆ ಇವ್ರ ಮನೆದೊಂದು ಐತಿ ಕೋಳಿ, ಅಲ್ಲ ಕೋಳಿ ಅಂತೀವಿ, ಆದ್ಮೇಲೆ ಕೋಳಿ ಸಾಕ್ಯಾರೆ. ಇಲ್ಲಿರೋ ಎಲ್ಲರ ಮನೇಲಿ ಸಾಕ್ಯಾರ ಗೈಸ್. ಇಲ್ಲಿಂದ ಎಲ್ಲ ತೋಟದ ಮನೆ ಎಲ್ಲ ಸಾಕಿದ್ವಿ ಕೋಳಿ, ಎಲ್ಲರ ಮಲ್ಲ ಅವೆ. ಆಮೇಲೆ ನಾಯಿ ಅವೆ ಎಲ್ಲರ ಮಲ್ಲವ. ಇವ್ರ ಮಲ್ಲ ಒಂದು ಐತೆ, ಅದು ಕೋಳಿ ಓಡಿಸತ್ತಿತ್ತು ಅಂತ ನಮ್ದು ಹೋಗಿ ತಡೆ ಕಚ್ಚಿಬಿಟ್ಟಿತ್ತು ಗೈಸ್. ಪಾಪ ತಡೆ ಗಾಯ ನಡೀತಾನೆ ಇರಲಿಲ್ಲ, ಈಗ ಹುಷಾರಾಯ್ತಿ ಪಾಪ. ನಮ್ಮ ಬೆಕ್ಕು ಎಂಥ ಚೆನ್ನಾಗಿ ಮನೆ ಕಂಡಿದ್ದು ಗೊತ್ತಾಗೈತೆ. ತಡ್ರಿ ನೋಡಿ ತೋರಿಸ್ತೀನಿ ಈಗ. ನೋಡ್ರಿ ಇಂಥದ್ರೊಳಗೆ ಮನೆ ಕಂಡಿದ್ವು ಈ ರಗ್ಗು. ಅಲ್ಲೆಲ್ಲ ಹುಡ್ಕಾಡ್ತಿದ್ದೆ ಮಂಚಡಿ ಎಲ್ಲ ಎಲ್ಲರೂ ಮನೆ ಕಂಡೈತಿ ಅಂತ ಬಂದು ನೋಡಿ ಇಲ್ಲಿ ಹಿಂಗೆ ಮನೆ ಕಂಡೈತಿ. ಇದು ಹೆಂಗೋ ಆತಪ್ಪ. ಎಷ್ಟು ಚೆನ್ನಾಗಿ ಮನೆ ಕಂಡಿದ್ದಾವೆ, ಹಿಂಗೆ ಮೂಗು ಕಣ್ಣು ಮುಚ್ಕೊಂಡ್ವಿ. ಲೈಟ್ ಬಿಟ್ರೆ ಎದಳ್ತಿಲ್ಲ ಗೈಸ್, ಅಂತ ಚೆನ್ನಾಗಿ ನಿದ್ದೆ ಹೊಡಿತೈತಿ. ಎಷ್ಟು ಚೆನ್ನಾಗಿ ಮನೆ ಕಡೆ ನೋಡ್ರಿ. ನಮ್ಮಮ್ಮ ಕಾಲು ತೋರಿಸ್ಕೊಂಬರಕ್ಕೆ ಆಸ್ಪತ್ರೆಗೆ ಹೊಂಟೈತೆ. ನಮ್ಮ ಕಾಲು ಈಚೆಗಡೆ ಕುಂತ್ಕೊಂಡವಳೆ. ಫೋನ್ ಕೊಟ್ಟು ಕಳಿಸ್ಬೇಕು ಈಗ. ವಿಡಿಯೋ ಇಷ್ಟ ಇದ್ರೆ ಒಂದು ಹೇಳಬೇಕು, ತುಂಬ ಜಾಸ್ತಿ ಇಷ್ಟ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮುಂದಿನ ನೋಡಿ ಸಿಗೋರು. ಟೇಕ್ ಕೇರ್, ಬಾಯ್ ಗೈಸ್.